ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಮತ್ತು ನಮ್ಮ ಪಾಪು ನನ್ನ ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾಯಿದ್ದೋ. ಎಲ್ಲೋಗ್ತಾಯಿದ್ದೋ ಅಂತ ಅಂದ್ಕೊತೀರಾ? ಬನ್ನಿ ತೋರಿಸ್ತೀನಿ. ತುಂಬ ಸ್ಪೆಷಲ್ ಜಾಗ. ಸೊ ತುಂಬ ದಿವಸದಿಂದ ಅಂದ್ಕೊತಾ ಇದ್ವಿ ಹೊರಗಡೆ ಹೋಗಬೇಕು ಅಂತ, ಬಟ್ ಆದರೆ ಆಗಿರಲಿಲ್ಲ. ನಾನು ಬೈಕ್ ಸ್ಕೂಟಿ ತೊಗೊಂಡಾಗಲೇ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವಾಗ ನಮ್ಮ ಅದಕ್ಕೆ ಸ್ಕೂಟಿ ತೊಗೊಂಡಿದ್ದಾರಲ್ಲ, ಸೊ ಅದರಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ. ಬೆಳಗ್ಗೆ ಆಲ್ಮೋಸ್ಟ್ 7 ಗಂಟೆಗೆ ಓಡಬೇಕಾಗಿದ್ದು, ಆಲ್ಮೋಸ್ಟ್ 9 ಗಂಟೆ ಆಗೋಗಿದೆ. ಸೊ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಪೂರ್ತಿ ನಮ್ಮ ಜರ್ನಿ ಜೊತೆ ಸುತ್ತಾಡ್ಸೋಣ. ಹೋಗೋಣ ಅಲ್ಲ? ಹಾಯ್ ಮಾಡು, ಹಾಯ್ ಮಾಡು ಪಾಪು. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹೊರಡೋಣ. ಬನ್ನಿ ಹೋಗೋಣ. ಫುಲ್ಲು ಜರ್ನಿನ ಹೆಂಗೆ ಎಂಜಾಯ್ ಮಾಡ್ತೀವಿ, ಎಲ್ಲೆಲ್ಲಿ ಹೊರಗಡೆ ಹೋಗಿ ಏನೇನು ತಿಂತೀವಿ ಎಲ್ಲ. ಫೈನಲಿ ನಾನು ನಮ್ಮ ಅದಕ್ಕೆ ಕುಶಾಲನಗರದಲ್ಲಿರುವಂಥ ಕುಶಾಲನಗರನ ಬೈಲ್ಕೊಪ್ಪಲ್ಲಿರುವಂತಹ ಗೋಲ್ಡನ್ ಟೆಂಪಲ್ಗೆ ರೀಚ್ ಆದ್ವಿ. ಸೊ ನೋಡ್ಬೋದು ನೀವೇ. ಫ್ಯಾಮಿಲಿ ಸಮೇತನೇ ಹೋಗಿ ವಿಸಿಟ್ ಮಾಡಿಕೊಂಡು ನಿಮಗೂ ತೋರಿಸ್ತೀವಿ. ಬನ್ನಿ ಹೋಗೋಣ ಹೇಗಿದೆ ಅಂತ. ನೀವು ಎಂಜಾಯ್ ಮಾಡಿ. ಯಾರಾದರೂ ಕುಶಾಲನಗರ ಕಡೆ ಪ್ಲ್ಯಾನ್ ಇರೋರು ಆರಾಮಾಗಿ ಬಂದು ಹೋಗ್ಬೋದು. ನಿಯರೆಸ್ಟ್ ಇದೆ, ವಿಸಿಟ್ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನೂ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ ಬೈಲ್ಕೊಪ್ಪದಲ್ಲಿ. ಡು ನಾಟ್ ಪುಷ್ ಮಾಡಬಾರ್ದಂತೆ. ಸ್ಲಿಪ್ಪರ್ಸ್ ಒಳಗಡೆ ಬಿಡ್ತಿಲ್ಲ ಕಣ್ಣು. ತುಂಬ ಚೆನ್ನಾಗಿದೆ ಅಲ್ವಾ? ವೆದರ್ ಅಂತೂ ಸಖತ್ತಾಗಿದೆ. ಇವತ್ತು ಅಷ್ಟೊಂದೇನು ಬಿಸಿಲಿಲ್ಲ ಹೇಳ್ಕೊಳ್ಳೋ ಅಷ್ಟು. ತಣ್ಣಗೆ ಇದೆ, ತುಂಬ ಚೆನ್ನಾಗಿದೆ ವೆದರು. ಬನ್ನಿ, ಏನೋ ಪೂಜಾನೂ ಕೂಡ ಮಾಡ್ತಾಯಿದ್ದಾರೆ, ಹೋಗಿ ನೋಡೋಣ. ಮಾಂಗ್ಸ್ಗಳು ಏನೋ ರಿಚುವಲ್ ಮಾಡ್ತಾಯಿದ್ದಾರೆ. ಸೊ ಕಾಣಿಸ್ತಾ ಇಲ್ಲ, ಫುಲ್ ಕವರ್ ಆಗಿಬಿಟ್ಟಿದ್ದಾರೆ ಜನ. ಎಲ್ಲ ಕ್ಯೂರಿಯಾಸಿಟಿಯಿಂದ ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡೋದಕ್ಕೆ. di che ne ha dentro ಸೊ ಏನೋ ಪೂಜೆ ನಡೀತಾ ಇದೆ. ಸೊ ಹಾಗಾಗಿ ನಾವು ಇದು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಎಂಟ್ರೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಹಾಗೆ ನೋಡ್ಕೊಂಡು ಬಂದು. ಸೊ ಕೊಡ್ತಾಯಿದ್ದಾರೆ. ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ನೋಡೋಣ. ಎಂಟ್ರೆನ್ಸ್ ಕೊಟ್ಟರೆ ಹೋಗೋಣ, ಇಲ್ಲದಿದ್ದರೆ ವಾಪಸ್ ಹಾಗೆ ರಿವರ್ಸ್ ತೊಗೊಂಡು ಇನ್ನೊಂದು ಕಡೆ ವಿಸಿಟ್ ಮಾಡೋಣ.
ಬನ್ನಿ ಹೋಗೋಣ. ಸೊ ಇಲ್ಲೊಂದು ಟೆಂಪಲ್ ಇದೆ, ಹೋಗ್ತಾ ಇದ್ದೀವಿ. ತುಂಬ ಪೀಸ್ಫುಲ್ ಆಗಿದೆ ಮತ್ತು ಇದ್ರ ಕೆತ್ತನೆಗಳು ಕಲೆಗಳು ಒಂಥರ ಡಿಫ್ರೆಂಟ್ ಆಗಿದೆ. ಗೋಲ್ಡನ್ ಟೆಂಪಲ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೊದಲು ಒಂದು ಸತಿ ಬಂದಿದ್ದು, ಸೊ ಈಗ ಇನ್ನೊಂದು ಸತಿ ಬಂದು ಇದು ಒಂಥರ ತುಂಬ ಚೆನ್ನಾಗಿದೆ. ಅವರೆಲ್ಲ ಇಲ್ಲಿರೋರು ಅಲ್ಲಿ ಪ್ರೇಯರ್ ಮಾಡ್ತಿರೋರು ಇಲ್ಲಿರೋರು. ಸೊ ಹೋಗ್ತಾ ಇದ್ದೀವಿ. ಎರಡಕ್ಕೆ ಮಾತ್ರ ವಿಸಿಟ್ ಮಾಡೋದು. ಮೇಯ್ನ್ ಗೋಲ್ಡನ್ ಟೆಂಪಲ್ಗೆ ಪೂಜೆ ನಡೀತಾ ಇರೋದ್ರಿಂದ ವಿಸಿಟ್ ಇಲ್ಲ. ಸೊ ಹಾಗಾಗಿ ನೋಡೋಣ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡ್ತೀವಿ. ಸಿಗಲಿಲ್ಲ ಅಂದರೆ ಇಲ್ಲಿಂದ ಹೊರಟಿ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಅದು ಅಲ್ಲಿ ಜೈನ್ ಗೂಡು ಕಟ್ಟಿದೆ, ಆ ಬಲ್ಪ್ ಹತ್ರ. ಲಾಸ್ಟ್ ಟೈಮ್ ಬಂದಾಗಲೂ ಕಾಣಿಸಿತ್ತು ನನಗೆ, ಈ ಸತಿ ಬಂದಾಗಲೂ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಎಂಟ್ರೆನ್ಸೇ ನೋಡೋಕೆ ಇಷ್ಟು ಸುಂದರವಾಗಿದೆ ಅಲ್ವಾ? ಒಂಥರ ಪೀಸ್ಫುಲ್ ಆಗಿದೆ. ಅಲ್ಲೆಲ್ಲ ಕ್ಯಾಂಡಲ್ ಲೈಟ್ ಮಾಡ್ತಾರೆ ನೈಟ್ ಟೈಮು. ಇಲ್ಲೆಲ್ಲ ಯಾರು ಮಾಂಕ್ಸ್ಗಳಿದ್ದಾರೆ ಅವರು ಸ್ಟೂಡೆಂಟ್ಸ್ಗಳಿಗೆ ರೂಮ್ಗಳಿದೆ. ಹೌದಾ ಗಂಧ? ಹೌದಾ? ನಮ್ಮ ಪಾಪು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ. ಅವ್ನು ಚಿಕ್ಕ ಪಾಪಲ್ಲಿದ್ದಾಗ ಒಂದು ಸತಿ ಬಂದಿದ್ದು ಅಷ್ಟೇ, ಅವ್ನಿಗೆ ಐಡಿಯಾ ಇಲ್ಲ, ಅದಕ್ಕೆ ಫುಲ್ ಎಕ್ಸೈಟಲ್ಲಿದ್ದಾನೆ. ಓ ವಾವ್, ಹೇಳಮ್ಮ ಎಲ್ಲಿಂದ ಬಂದ್ವಮ್ಮ ನಾವು? ಇಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟಿಂಗ್. ಗೋಲ್ಡನ್ ಟೆಂಪಲ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಮೇ ಬಿ ಇವತ್ತು ಸಾಯಂಕಾಲ ಏನೋ ಪೂಜೆ ಇರ್ಬೋದು ಅನ್ಸುತ್ತೆ. ಕ್ಯಾಂಡಲ್ ಲೈಟ್ ಅಪ್ ಮಾಡ್ತಾರೆ, ದೀಪಗಳೆಲ್ಲ ಹಚ್ಚಿಟ್ಟಿದ್ದಾರೆ. ಎಲ್ಲದಕ್ಕೂ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದಾರೆ. ಸಂಜೆ ಟೈಮು. ಇನ್ನು ಪೂಜೆ ನಡೀತಾನೆ ಇದೆ. ಒಳಗಡೆ ಎಂಟ್ರೆನ್ಸ್ ಯಾರಿಗೂ ಕೊಡ್ತಾ ಇಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಕರ್ಕೊಂಬಂದ್ರೆ ಒಂದು ಟಾರ್ಚರ್ ಗುರು. ಹೀರೋ ನೋಡ್ಕೊಳ್ಳಿ, ಹೀರೋನ ಗಂಟೆ ಹಾಕೊಂಡಿದೆ. ಬೆಲ್ಲೆಲ್ಲಮ್ಮ, ಬೆಕ್ಕಿ ಅಲ್ಲಮ್ಮ, ಖುಷಿಯಾಗಿದ್ದಾನೆ. ಇಲ್ಲೆಲ್ಲ ಸ್ವಲ್ಪ ಸ್ಟೋರ್ಸ್ಗಳಿದ್ದಾವೆ. ಏನಾದರೂ ಬೇಕು ಅಂದರೆ ನೀವು ಶಾಪ್ ಮಾಡ್ಕೊಬೋದು. ತುಂಬ ಸ್ಟೋರ್ಸೇ ಇದ್ದಾವೆ ಇಲ್ಲಿ. ಆಲ್ಮೋಸ್ಟು
ಹಿಂಗೆ ಹೊರಗಡೆ ಹೋದ್ರೂ ತುಂಬ ಸ್ಟೋರ್ಸ್ಗಳಿರುತ್ತೆ. ಹೋಟೆಲ್ ಇತ್ತು ಅನಿಸುತ್ತೆ, ಕ್ಲೋಸ್ ಆಗಿಬಿಟ್ಟಿದೆ. ಎಲ್ಲ ಬುಕ್ ಸ್ಟೋರ್ಸು ಇನ್ನೇನಾದರೂ ಸ್ಟೋರ್ಸ್ಗಳಿದ್ದಾವೆ. ಮಾಡ್ತೀನಿ ಅಂದರೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಬೋದು ನೀವು. ಸೊ ಎಂಟ್ರೆನ್ಸು ಹಿಂದೆಯಿಂದ ಹೀಗೆ ಇದೆ, ಮುಂದೆಯಿಂದನೂ ಹೀಗೆ ಇರುತ್ತೆ. ಕೆಫೆ ಇದೆ ಇಲ್ಲಿ ಮಾಡೋದಕ್ಕೆ ತುಂಬ ಅಂಗಡಿಗಳಿದೆ. ನಾವು ಒಂದೆರಡು ಬ್ಯಾಗ್ ಕೇಳಿದೋ. ಸೊ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಇದೆ. ಬೈ ಮಾಡ್ತೀನಿ. ನಾವೇನು ತಗೊಳ್ಳೇ ಇಲ್ಲ. ಸೊ ಚೆನ್ನಾಗಿದೆ ಅಲ್ಲ, ಆದರೂ ಹೆವಿ ಇದೆ ಪ್ರೈಸ್ ಮಾತ್ರ. ಮೋರ್ ಎಕ್ಸ್ಪೆನ್ಸಿವ್ ಎಲ್ಲ ಹ್ಯಾಂಡ್ಮೇಡ್ ಅಂತ ಶಾಪಿಂಗ್ ಮಾಡೋದು ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲೊಂದು ಪುಟ್ಟ ರೆಸ್ಟೋರೆಂಟ್ ಇದೆ. ಊಟ ಮಾಡ್ಕೋಬೇಕು ಅಂದರೆ ಊಟ ಮಾಡ್ಕೊಬೋದು, ಹಾಗೆ ಮನೆಗೆ ಹೋಗ್ಬೋದು. ನೋಡಿ ಎಲ್ಲ ಶಾಪ್ಸ್. ಬ್ಯಾಗ್ಸ್ ಮಾತ್ರ ಒಂದಕ್ಕೂ ಒಂದು ಸಗದಾಗಿದೆ. ಅಂಜು ಫ್ರಿಡ್ ಮ್ಯಾಗ್ನೆಟ್ಸ್ಗಳ ಕಲೆಕ್ಷನ್ ಕೂಡ ಇದೆ. ಮ್ಯಾಗ್ನೆಟ್ಸ್ ಅದನ್ನ ನೀರು ಹಾಕಿದ್ರೆ ಅದು ನಮ್ಮ ಒಂಥರ ಪಾಪಗೆ ಏನು ಕೊಡ್ಸಿಲ್ಲ ಅಂತ ಚಿಂತೆ ಆಗ್ಬಿಟ್ಟಿದೆ. ಚೆನ್ನಾಗಿರ್ತದೆ. ಏಯ್ ಇಟ್ಬಿಟ್ಟು ಬಾ. ಸುಮ್ಮನೆ ನೋಡೋಕೆ. ಸೊ ಈಗ ಮುಗೀತು, ಹೊರಟ್ಬಿಡ್ತೀವಿ. ಈ ವಿಡಿಯೋ ಇಲ್ಲಿಗೆ ತುಂಬ ಲೆಂತ್ ಆಗೋಯ್ತು. ಸೊ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಹಾಕೋಣ ಅಂತ ಇದ್ದೀನಿ. ಸೊ ಅಲ್ಲಿವರೆಗೂ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ವಾ. ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.